ತಮಿಳುನಾಡಿನ ಅಮ್ಮ ಜಯಲಲಿತಾ ಅಪಾರ ಆಸ್ತಿಯನ್ನು ಹೊಂದಿದ್ರು ಅಂತೇಳಿ ಒಂದು 10-20 ವರ್ಷಗಳ ಹಿಂದೆ ನೀವು ತುಂಬ ಓದಿರ್ತೀರಿ. ಸಾವಿರ ಸಾವಿರ ಚಪ್ಪಲಿ ಅಂತೆ, ಸಾವಿರ ಸಾವಿರ ಸೀರೆ ಅಂತೆ, ಚಿನ್ನ, ಒಡವೆ, ಬೆಳ್ಳಿ, ಬಂಗಾರ, ಇದೆಲ್ಲ ಆ ಸಂದರ್ಭದಲ್ಲಿ ಅನೇಕ ಮಹಿಳೆಯರಿಗೆ, ಹೆಣ್ಮಕ್ಳಿಗೆಲ್ಲ ಅಯ್ಯೋಯ್ಯಪ್ಪ ಹಿಂಗೆಲ್ಲ ಇದೆಯಾ ಅಂತೆಲ್ಲ ಲೆಕ್ಕ ಹಾಕ್ತಾಯಿದ್ರು. ಅಯ್ಯೋಯ್ಯೋ ಇಷ್ಟು ಸೀರೆನಾ ಅಂದರೆ ಒಂದೊಂದು ದಿವಸ ಒಂದೊಂದು ಹಾಕಿದ್ರು ಕೂಡ 3 ವರ್ಷ ಕಳೆದ ನಂತರ ಇನ್ನೊಂದು ಸೀರೆ ಹಾಕೋದಕ್ಕೆ ಅವಕಾಶ ಇರೋದು, ಹಿಂಗೆಲ್ಲ ಮಾತಾಡ್ತಾಯಿದ್ರು. ಅವರು ತೀರ್ಕೊಂಡಾಗ ಅದನ್ನೆಲ್ಲ ವಶಕ್ಕೆ ಪಡೆಯಲಾಗಿತ್ತು. ನಂತರ ಅವರು ತೀರ್ಕೊಂಡ ನಂತರ ಈಗ ಅದೆಲ್ಲ ಕರ್ನಾಟಕ ಕಾಕಿ ಬಳಿ ಇತ್ತು, ಅಂದರೆ ಪೊಲೀಸ್ ಬಳಿ ಇತ್ತು. ಕೋರ್ಟ್ ಆದೇಶದ ಮೇರೆಗೆ ಈಗ ಅದನ್ನು ವಾಪಸ್ ತಮಿಳುನಾಡಿಗೆ ವಾಪಸ್ ಕೊಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಆಸ್ತಿ ವಾಪಸ್, ಜಯಲಲಿತಾರ ಒಡವೆಗಳ ಎಕ್ಸ್ಕ್ಲೂಸಿವ್ ದೃಶ್ಯ. ಆದರೆ ಇಲ್ಲಿ ತನಕ ನೀವು ಅದನ್ನು ನೋಡೋಕ್ಕಾಗಿರಲಿಲ್ಲ. ಇವತ್ತು ನೋಡೋದಕ್ಕೆ ಅವಕಾಶ ಸಿಕ್ಕಿದೆ. ಚಿನ್ನದ ಕತ್ತಿ, ಚಿನ್ನದ ಡಾಬು, ವಿವಿಧ ಒಡವೆಗಳು, 25 kg ಬಂಗಾರ, 25 kg ಬಂಗಾರ, 1116 kg ಬೆಳ್ಳಿ, ಆಮೇಲೆ 1526 ಎಕರೆ ಭೂಮಿ, ಇವೆಲ್ಲವೂ ಕೂಡ ಈಗ ಸರ್ಕಾರಕ್ಕೆ ಹೋಗುತ್ತೆ, ತಮಿಳುನಾಡು ಸರ್ಕಾರಕ್ಕೆ. ನೋಡಿ ಚಿನ್ನದ ಖಡ್ಗ, ನೋಡಿ ಚಿನ್ನದ ಖಡ್ಗ. ಅದು ಯಾರೋ ಹೇಳಿರ್ತಾರೆ ಚಿನ್ನದ ಖಡ್ಗ ಮಾಡಿಸಿ ನೀವು ರಾಣಿ, ನೀವು ಮಹಾರಾಣಿ, ಕೆಲವರೆಲ್ಲ ಮಾಹಿತಿ ಕೊಟ್ಟಿರ್ತಾರೆ. ಈಗ ನೋಡಿ ಇದು ಚಿನ್ನದ ಡಾಬು, ಸೊಂಟಪಟ್ಟಿ. ಎಷ್ಟು ಇದು ಕೈಗಾಗ್ತಾರಲ್ಲ, ವಂಕಿ ಅಂತಾರೆ, ಡಾಬು ಅಂತಾರೆ. ಆಮೇಲೆ ಜಯಲಲಿತಾ ಅವರದ್ದೇ ಒಂದು ವಿಗ್ರಹ ರೀತಿಯಲ್ಲಿ ನೋಡಿ, ಎಲ್ಲ ಚಿನ್ನ, 27 kg ಚಿನ್ನದ ಡಾಬು. ಅದು ಕೂಡ ಭಾಳ ಟ್ರೆಡಿಷನಲ್ ಆಗಿದೆ ನೋಡಿ, ಭಾಳ ಬೆಲೆ ಬಾಳುತ್ತೆ ಕೂಡ. ಇದು ಬಿಟ್ಟು ಖಡ್ಗ ಒಂದಿತ್ತು, ಓಕೆ. ಈಗಾಗಲೇ 1500 ಎಕರೆ ಭೂಮಿ, ಆಮೇಲೆ 1116 kg ಬೆಳ್ಳಿ, ಇದೆಲ್ಲ ಅವತ್ತು ಅಕ್ರಮ ಅಂಥೇಳಿ ವಶಕ್ಕೆ ಪಡೆಯಲಾಗಿತ್ತು. ವಶಕ್ಕೆ ಪಡೆದೆಲ್ಲ ತನಿಖೆಗಳಾಗ್ತಾಯಿತ್ತು. ಆಮೇಲೆ ಸತ್ತೋಗ್ಬಿಟ್ರು ಅವರು. ಸತ್ತೋದ ನಂತರ ಈಗ ಅದೇನು ಮಾಡುತ್ತೆ, ತಮಿಳುನಾಡಿಗೆ ಸಂಬಂಧಪಟ್ಟದ್ದು ಅಲ್ಲಿಯವರು, ಅದು ಈಗ ತಮಿಳುನಾಡು ಸರ್ಕಾರಕ್ಕೆ ವಾಪಸ್ ಹೋಗುತ್ತೆ. ತಮಿಳುನಾಡು ಸರ್ಕಾರ ಅದನ್ನು ಯೂಸ್ ಮಾಡ್ಕೊಳ್ಳುತ್ತಾ ಅಥವಾ ಅದಕ್ಕೆ ಬೇರೆ ಏನಾದರೂ ಒಂದು ವಿಶೇಷವಾಗಿ ಅದನ್ನು ಇಡೋದಕ್ಕೆ ಮಾಡುತ್ತಾ, ಹಿಂಗೆಲ್ಲ ಇರುತ್ತೆ ಅದು. ಬಟ್ ಸರ್ಕಾರ ಅದರ 1 ರೂಪಾಯಿಯನ್ನು ಕೂಡ ಯೂಸ್ ಮಾಡ್ಕೋಬೋದು, ಮಾರಾಟ ಮಾಡ್ಬೋದು, ಎಲ್ಲ ಅವಕಾಶ ಇರುತ್ತೆ. ಐ ಥಿಂಕ್ ಬನ್ನಿ ಮಾದೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಾದೇಶ್, ಇದರ ಹಿನ್ನೆಲೆ ಒಂದು ಸಣ್ಣದಾಗಿ ಹೇಳ್ಬೋದಾ? ಮತ್ತು ಈಗ ಇದೆಲ್ಲ ಹೋಯ್ತಲ್ಲ, ಈ ಚಿನ್ನ ಇದೆಲ್ಲ ಹೋಯ್ತಲ್ಲ, ಇದು ಈಗ ಹೆಂಗೆ ಅದು ತಮಿಳ್ನಾಡು ಖಜಾನೆಗ, ತಮಿಳ್ನಾಡಿಗೆ ಇದನ್ನು ಮಾರಾಟ ಮಾಡ್ಬೋದಾ? ಅಥವಾ ಅದನ್ನು ಕೆಲವರು ಇಡ್ತಾರಲ್ವ, ಶೋಕೇಸಲ್ಲಿ ಇಡುವಂಗೆ ಕೆಲವೆಲ್ಲ ಇರ್ತದೆ. ಈಗ ಹ್ಯಾಬ್ಲೋಟ್ ವಾಚನ್ನು ವಾಪಸ್ ಕೊಟ್ಟಾಗ ಸಿದ್ದರಾಮಯ್ಯ ಅದನ್ನು ವಿಧಾನಸೌಧದಲ್ಲಿ ಒಂದು ಕಡೆ ಇಟ್ಟಿದ್ದಾರೆ, ಅದಕ್ಕೊಂದು ಜಾಗ ಇದೆ. ಆದರೆ ಅದು ಅರ್ಥ ಬೇರೆ, ಇದು ಅಕ್ರಮವಾಗಿ ಸಂಪಾದನೆ ಮಾಡಿದ್ದು ಅಂತ ಎಲ್ಲ ಆರೋಪಗಳಿದೆ. ಸಾಧಾರಣವಾಗಿ ನಾವು ಕೆಲವೊಮ್ಮೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ಯಾರೇ ಮಹಾತ್ಮ ಗಾಂಧಿಗೆ ಸೇರಿದಂಥ ಕೆಲವು ವಸ್ತುಗಳು, ಅಂಬೇಡ್ಕರ್ ಅವರಿಗೆ ಸೇರಿದಂಥ ವಸ್ತುಗಳು, ಸಾವರ್ಕರ್ಗೆ ಸೇರಿದಂಥ ವಸ್ತುಗಳು, ಇದನ್ನೆಲ್ಲ ಒಂದು ರೀತಿಯಲ್ಲಿ ಶೋಕೇಸಲ್ಲಿ ಅಲ್ಲಲ್ಲಿ ಇಟ್ಟಿರ್ತಾರೆ, ಸಂಗ್ರಹಾಲಯದಲ್ಲಿ. ಇದೀಗ ಏನಾಗುತ್ತೆ ಅಂತ ಒಂದು ಡೌಟ್ ಇದೆ, ಅಂದರೆ ಒಂದೊಂದು ಕ್ಲಾರಿಟಿ ಬೇಕಿದೆ ನನಗೆ. ಯಾಕಂದರೆ ಇದು ಅಕ್ರಮದ ವಾಸನೆ ಇದೆ ಇದರಲ್ಲಿ. ಒಂದು ಇದು ತಮಿಳ್ನಾಡಿಗೆ ಹೋಗುತ್ತೆ, ತಮಿಳ್ನಾಡಿಗೆ ಏನು ಬೇಕಿದ್ರೂ ಮಾಡ್ಬೋದಾ ಅಂತ ಒಂದು ಪ್ರಶ್ನೆ ನಂದು, ಪ್ಲೀಸ್. ಜಯಪ್ರಕಾಶ್, ಈಗಾಗಲೇ ಮಾಜಿ CM, ತಮಿಳುನಾಡಿನ ಮಾಜಿ CM ಜಯಲಲಿತಾ ಅವರಿಗೆ ಸೇರಿದಂಥ ಒಂದಷ್ಟು ವಸ್ತುಗಳು ಕರ್ನಾಟಕ ಕೋರ್ಟ್ನ ಸುಪರ್ದೆಯಲ್ಲಿತ್ತು. ಕರ್ನಾಟಕದ ಖಜಾನೆಯಲ್ಲಿದ್ದಂಥ ಸುಮಾರು 1600 ವಸ್ತುಗಳನ್ನು ಈಗ ತಮಿಳುನಾಡು ಸರ್ಕಾರಕ್ಕೆ ಒಪ್ಪಿಸುವಂಥ ಕೆಲಸ ಇವತ್ತಾಯಿತು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ನಡೆಸಿ SPP ಕಿರಣ್ ಅವರು ಒಂದಷ್ಟು ವಿಚಾರಗಳನ್ನು ಕೂಡ ತಿಳಿಸುವಂಥ ಕೆಲಸವನ್ನು ಮಾಡಿದರು. ಅದರಲ್ಲಿ ನೀವು ಈಗಷ್ಟೇ ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ರಿ. kg ಗಟ್ಟಲೆ ಚಿನ್ನಾಭರಣಗಳು ಮತ್ತು ವಜ್ರಗಳು ಕೂಡ ಅದರಲ್ಲಿತ್ತು. ಒಂದೊಂದೇ ವಜ್ರಗಳನ್ನು ಕೂಡ ಅದರ ವ್ಯಾಲ್ಯೂ ಏನಿದೆ ಎಲ್ಲವನ್ನು ಕೂಡ SPP ಕಿರಣ್ ಅವರು ಪ್ರಸ್ತಾಪ ಮಾಡುವಂಥ ಕೆಲಸ
ಕೆಲಸವನ್ನು ಮಾಡಿದ್ರು. ಎಲ್ಲವನ್ನು ಕೂಡ ಕರ್ನಾಟಕದ ಖಜಾನೆಯಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು ಕೂಡ ತಮಿಳುನಾಡಿನ ಅಧಿಕಾರಿ ಓರ್ವ DYSP ಮತ್ತು ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲವನ್ನು ಕೂಡ ಓಪನ್ ಮಾಡಿಸಿ, ಸೀಸ್ ಆಗಿದ್ದಂಥ ವಸ್ತುಗಳನ್ನು ಓಪನ್ ಮಾಡಿಸಿ ಅವರಿಗೆ ಇವತ್ತು ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಜೊತೆಗೆ ಅವುಗಳನ್ನು ಟೈಟ್ ಸೆಕ್ಯೂರಿಟಿ ಅಂದರೆ ತಮಿಳುನಾಡಿನ ಪೊಲೀಸರ ಸೆಕ್ಯೂರಿಟಿಯೊಂದಿಗೆ ಸದ್ಯಕ್ಕೆ ತಮಿಳುನಾಡಿಗೆ ಅದನ್ನು ಒಪ್ಪಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಹಾಗಾದರೆ ಅದನ್ನು ಈಗ ಮುಂದೆ ಏನು ಮಾಡುತ್ತೆ ತಮಿಳುನಾಡಿನ ಸರ್ಕಾರ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸಿರುವಂಥದ್ದು. ಈಗಾಗಲೇ ಅದನ್ನು ತಮಿಳುನಾಡು ಸರ್ಕಾರದಲ್ಲಿ ಒಂದು ಹರಾಜು ಹಾಕ್ಬೋದು ಅಥವಾ ರಿಸರ್ವ್ ಬ್ಯಾಂಕ್ಗೆ ಅದನ್ನು ಇಡಬಹುದು ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳು ಕೂಡ ಆಗ್ತದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿನ ಸರ್ಕಾರ ಏನೆಲ್ಲ ಮುಂದಿನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಶಶಿಕಲಾ ಅವರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 20 ಕೋಟಿಯನ್ನು ಕೂಡ ದಂಡವನ್ನು ಕಟ್ಟಿಸಿಕೊಳ್ಳಲಾಗಿತ್ತು. ಆ ಒಂದು ದಂಡದಲ್ಲಿ ಈಗ ಕರ್ನಾಟಕ ಸರ್ಕಾರಕ್ಕೆ 12 ಕೋಟಿಯನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಮಿಕ್ಕಿದಂಥದ್ದು ವಾಪಸ್ ಕೊಡುವಂಥ ನಿಟ್ಟಿನಲ್ಲಿ ಆ ಒಂದು ದಂಡದ ಪ್ರಕ್ರಿಯೆ ಏನಿತ್ತು ಆ ಒಂದು ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ರಕ್ರಿಯೆಗಳನ್ನು ಮಾಡಿಕೊಳ್ಳುತ್ತಿತ್ತು. ಪ್ರಮುಖವಾಗಿ ಈ ಒಂದು ಅಕ್ರಮ ಆಸ್ತಿ ಗಳಿಕೆ ಏನು ಮಾಜಿ CM ತಮಿಳುನಾಡಿನ ಮಾಜಿ CM ಜಯಲಲಿತಾ ಅವರ ವಿರುದ್ಧ ಕೇಳಿ ಬಂದಿತ್ತು, ಆ ಒಂದು ವಿಚಾರ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗಿತ್ತು. ಬ್ಯಾಕ್ ಟು ಬ್ಯಾಕ್ ED ಅಧಿಕಾರಿಗಳಾಗಿರ್ಬೋದು ಮತ್ತು CBI ಅಧಿಕಾರಿಗಳು ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಇವೆಲ್ಲ ವಸ್ತುಗಳಾಗಿರ್ಬೋದು ಮತ್ತು ಒಂದಷ್ಟು ಆಸ್ತಿ ಪತ್ರಗಳು ಕೂಡ ಸಿಕ್ಕಿತ್ತು. ಅವೆಲ್ಲವನ್ನು ಕೂಡ ಜಪ್ತಿ ಮಾಡಿ ಕೋರ್ಟ್ನ ವಶದಲ್ಲಿತ್ತು. ಈಗ ಅವೆಲ್ಲವನ್ನು ಕೂಡ ಒಂದಷ್ಟು ಗಿಫ್ಟ್ಗಳು ಬಂದಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕಿದ್ದಂಥ ಒಂದಷ್ಟು ದಾಖಲೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಈಗ ಅವುಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಒಪ್ಪಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಅವುಗಳನ್ನು ಸದ್ಯಕ್ಕೆ ತಮಿಳುನಾಡು ಸರ್ಕಾರದ ವಶದಲ್ಲಿದೆ. ಅದನ್ನು 2 ಹಂತದಲ್ಲಿ ಅಂದರೆ 2 ರೀತಿಯಾಗಿ ಅದನ್ನು ಮುಂದಿನ ಹಂತದಲ್ಲಿ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥದ್ದು ಸದ್ಯಕ್ಕೆ ಚರ್ಚೆ ನಡೀತಿದೆ. ಒಂದು ರಿಸರ್ವ್ ಬ್ಯಾಂಕ್ಗೆ ಅದನ್ನು ತೆಗೆದುಕೊಂಡು ಹೋಗುವುದು, ರಿಸರ್ವ್ ಬ್ಯಾಂಕ್ನಲ್ಲಿ ಅವುಗಳನ್ನು ಇಡಬಹುದು ಅನ್ನುವಂಥದ್ದು ಒಂದು ಚರ್ಚೆ ಇದ್ದರೆ, ಮತ್ತೊಂದು ಕಡೆ ಅವುಗಳನ್ನು ಹರಾಜು ಕೂಡ ಹಾಕ್ಬೋದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಆ ಒಂದು ವಿಚಾರ ತಮಿಳುನಾಡಿನ ಅಮ್ಮ ಜಯಲಲಿತಾ ಅಪಾರ ಆಸ್ತಿಯನ್ನು ಹೊಂದಿದ್ರು ಅಂತೇಳಿ ಒಂದು 10-20 ವರ್ಷಗಳ ಹಿಂದೆ ನೀವು ತುಂಬ ಓದಿರ್ತೀರಿ. ಸಾವಿರ ಚಪ್ಪಲಿ ಅಂತೆ, ಸಾವಿರ ಸೀರೆ ಅಂತೆ, ಚಿನ್ನ, ಒಡವೆ, ಬೆಳ್ಳಿ, ಬಂಗಾರ, ಇದೆಲ್ಲ ಆ ಸಂದರ್ಭದಲ್ಲಿ ಅನೇಕ ಮಹಿಳೆಯರಿಗೆ, ಹೆಣ್ಮಕ್ಳಿಗೆಲ್ಲ ಅಯ್ಯೋಯ್ಯಪ್ಪ ಹಿಂಗೆಲ್ಲ ಇದೆಯಾ ಅಂತೆಲ್ಲ ಲೆಕ್ಕ ಆಗ್ತಾಯಿದ್ರು. ಅಯ್ಯೋಯ್ಯೋ ಇಷ್ಟು ಸೀರೆನಾ ಅಂದರೆ ಒಂದೊಂದು ದಿವಸ ಒಂದೊಂದು ಹಾಕಿದ್ರು ಕೂಡ 3 ವರ್ಷ ಕಳೆದ ನಂತರ ಇನ್ನೊಂದು ಸೀರೆ ಹಾಕೋದಕ್ಕೆ ಅವಕಾಶ ಇರೋದು, ಹಿಂಗೆಲ್ಲ ಮಾತಾಡ್ತಾಯಿದ್ರು. ಅವರು ತೀರ್ಕೊಂಡಾಗ ಅದನ್ನೆಲ್ಲ ವಶಕ್ಕೆ ಪಡೆಯಲಾಗಿತ್ತು. ನಂತರ ಅವರು ತೀರ್ಕೊಂಡ ನಂತರ ಈಗ ಅದೆಲ್ಲ ಕರ್ನಾಟಕ ಕಾಕಿ ಬಳಿ ಇತ್ತು, ಅಂದರೆ ಪೊಲೀಸ್ ಬಳಿ ಇತ್ತು. ಕೋರ್ಟ್ ಆದೇಶದ ಮೇರೆಗೆ ಈಗ ಅದನ್ನು ವಾಪಸ್ ತಮಿಳುನಾಡಿಗೆ ವಾಪಸ್ ಕೊಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಆಸ್ತಿ ವಾಪಸ್, ಜಯಲಲಿತಾರ ಒಡವೆಗಳ ಎಕ್ಸ್ಕ್ಲೂಸಿವ್ ದೃಶ್ಯ. ಆದರೆ ಇಲ್ಲಿ ತನಕ ನೀವು ಅದನ್ನು ನೋಡೋಕ್ಕಾಗಿರಲಿಲ್ಲ. ಇವತ್ತು ನೋಡೋದಕ್ಕೆ ಅವಕಾಶ ಸಿಕ್ಕಿದೆ. ಚಿನ್ನದ ಕತ್ತಿ, ಚಿನ್ನದ ಡಾಬು, ವಿವಿಧ ಒಡವೆಗಳು, 25 kg ಬಂಗಾರ, 25 kg ಬಂಗಾರ, 1116 kg ಬೆಳ್ಳಿ, ಆಮೇಲೆ 1526 ಎಕರೆ ಭೂಮಿ, ಇವೆಲ್ಲವೂ ಕೂಡ ಈಗ ಸರ್ಕಾರಕ್ಕೆ ಹೋಗುತ್ತೆ, ತಮಿಳುನಾಡು ಸರ್ಕಾರಕ್ಕೆ. ನೋಡಿ ಚಿನ್ನದ ಖಡ್ಗ, ನೋಡಿ ಚಿನ್ನದ ಖಡ್ಗ, ಅದು ಯಾರೋ ಹೇಳಿರ್ತಾರೆ ಚಿನ್ನದ ಖಡ್ಗ ಮಾಡಿಸಿ ನೀವು ರಾಣಿ, ನೀವು ಮಹಾರಾಣಿ, ಕೆಲವರೆಲ್ಲ ಮಾಹಿತಿ ಕೊಟ್ಟಿರ್ತಾರೆ. ಈಗ ನೋಡಿ ಇದು ಚಿನ್ನದ ಡಾಬು, ಸೊಂಟಪಟ್ಟಿ, ಎಷ್ಟು ಇದು ಕೈಗಾಗ್ತಾರಲ್ಲ, ವಂಕಿ ಅಂತಾರೆ, ಡಾಬು ಅಂತಾರೆ. ಆಮೇಲೆ ಜಯಲಲಿತಾ ಅವರದ್ದೇ ಒಂದು ವಿಗ್ರಹ ರೀತಿಯಲ್ಲಿ ನೋಡಿ, ಎಲ್ಲ ಚಿನ್ನ, 27 kg ಚಿನ್ನದ ಡಾಬು, ಅದು ಕೂಡ ಭಾಳ ಟ್ರೆಡಿಷನಲ್ ಆಗಿದೆ ನೋಡಿ, ಭಾಳ ಬೆಲೆ ಬಾಳತ್ತೆ ಕೂಡ. ಇದು ಬಿಟ್ಟು ಖಡ್ಗ ಒಂದಿತ್ತು, ಓಕೆ. ಈಗಾಗಲೇ 1500 ಎಕರೆ ಭೂಮಿ, ಆಮೇಲೆ 1116 kg ಬೆಳ್ಳಿ, ಇದೆಲ್ಲ ಅವತ್ತು ಅಕ್ರಮ ಅಂಥೇಳಿ ವಶಕ್ಕೆ ಪಡೆಯಲಾಗಿತ್ತು. ವಶಕ್ಕೆ ಪಡೆದೆಲ್ಲ ತನಿಖೆಗಳಾಗ್ತಾಯಿತ್ತು. ಆಮೇಲೆ ಸತ್ತೋಗ್ಬಿಟ್ರು ಅವರು. ಸತ್ತೋದ ನಂತರ ಈಗ ಅದೇನು ಮಾಡುತ್ತೆ, ತಮಿಳುನಾಡಿಗೆ ಸಂಬಂಧಪಟ್ಟದ್ದು ಅಲ್ಲಿಯವರು, ಅದು ಈಗ ತಮಿಳುನಾಡು ಸರ್ಕಾರಕ್ಕೆ ವಾಪಸ್ ಹೋಗುತ್ತೆ. ತಮಿಳುನಾಡು ಸರ್ಕಾರ ಅದನ್ನು ಯೂಸ್ ಮಾಡ್ಕೊಳ್ಳುತ್ತಾ ಅಥವಾ ಅದಕ್ಕೆ ಬೇರೆ ಏನಾದರೂ ಒಂದು ವಿಶೇಷವಾಗಿ ಅದನ್ನು ಇಡೋದಕ್ಕೆ ಮಾಡುತ್ತಾ, ಹಿಂಗೆಲ್ಲ ಇರುತ್ತೆ ಅದು. ಬಟ್ ಸರ್ಕಾರ ಅದರ 1 ರೂಪಾಯಿಯನ್ನು ಕೂಡ ಯೂಸ್ ಮಾಡ್ಕೋಬೋದು, ಮಾರಾಟ ಮಾಡ್ಬೋದು, ಎಲ್ಲ ಅವಕಾಶ ಇರುತ್ತೆ. ಐ ಥಿಂಕ್ ಬನ್ನಿ ಮಾದೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಾದೇಶ್, ಇದರ ಹಿನ್ನೆಲೆ ಒಂದು ಸಣ್ಣದಾಗಿ ಹೇಳ್ಬೋದಾ? ಮತ್ತು ಈಗ ಇದೆಲ್ಲ ಹೋಯ್ತಲ್ಲ, ಈ ಚಿನ್ನ ಇದೆಲ್ಲ ಹೋಯ್ತಲ್ಲ, ಇದು ಈಗ ಹೆಂಗೆ ಅದು ತಮಿಳ್ನಾಡು ಖಜಾನೆಗ, ತಮಿಳ್ನಾಡಿಗೆ ಇದನ್ನು ಮಾರಾಟ ಮಾಡ್ಬೋದಾ ಅಥವಾ ಅದನ್ನು ಕೆಲವರು ಇಡ್ತಾರಲ್ವ,
ಶೋಕೇಸಲ್ಲಿ ಇಡುವಂಗೆ ಕೆಲವೆಲ್ಲ ಇರ್ತದೆ. ಈಗ ಹ್ಯಾಬ್ಲೋಟ್ ವಾಚನ್ನು ವಾಪಸ್ ಕೊಟ್ಟಾಗ ಸಿದ್ದರಾಮಯ್ಯ ಅದನ್ನು ವಿಧಾನಸೌಧದಲ್ಲಿ ಒಂದು ಕಡೆ ಇಟ್ಟಿದ್ದಾರೆ, ಅದಕ್ಕೊಂದು ಜಾಗ ಇದೆ. ಆದರೆ ಅದು ಅರ್ಥ ಬೇರೆ. ಇದು ಅಕ್ರಮವಾಗಿ ಸಂಪಾದನೆ